ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ಯಾರಿ ಡ್ರಾಪಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ, ಓಕೆನಾ? ಅದು ಯಾವ ರೀತಿ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಸ್ಯಾರಿ ಹೇಗೆ ನಾರ್ಮಲ್ ಆಗಿ ಹಾಕ್ತೀವಿ ಹಾಗೆಯೇ ಒಂದ್ಸಲ ಟ್ರೈ ಮಾಡಬೇಕು. ನೋಡಿ, ನಾನು ಹಾಕ್ತಾ ಇದ್ದೀನಿ. ಹೀಗೆ ಒಂದ್ಸಲ ಸೀರೆ ಸುತ್ಕೋಬೇಕು. ನಮ್ಮ ಸೊಂಟದ ಅಳತೆ ಹೇಗಿರುತ್ತೆ ಅದನ್ನು ಫಸ್ಟ್ ನಾವು ಸೊಂಟದ ಅಳತೆನ ಮಾಡ್ಕೋಬೇಕು. ನಂತರ ಅಲ್ಲಿಗೆ ಒಂದು ಪಿನ್ನ ಹಾಕ್ಕೋಬೇಕು. ನೆರಿಗೆ ಸ್ಟಾರ್ಟ್ ಮಾಡ್ತೀವಲ್ವ, ಇಲ್ಲಿ ನಾನು ಪಿನ್ ಹಾಕ್ತಾ ಇದ್ದೀನಿ. ನೋಡಿ, ಪಿನ್ನ ಹಾಕ್ಕೋಬೇಕಾಗುತ್ತೆ. ನಂತರ ಸೆರಗಿನ ಅಳತೆ ತೊಗೋಬೇಕಾಗುತ್ತೆ. ಸೆರಗಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದದ ಅಳತೆ ತೊಗೋಬೇಕಾಗುತ್ತೆ. ನೋಡಿ, ನಾನು ಅಳತೆ ಮಾಡ್ತಾ ಇದ್ದೀನಿ. ಇದು ಬೇರೆಯವ್ರ ಸೀರೆ, ಕಸ್ಟಮರ್ ಸೀರೆ. ಇದು ಅವ್ರಿಗೆ ಎಷ್ಟು ಉದ್ದ, ಸ್ವಲ್ಪ ಉದ್ದ ಇದ್ದಾರೆ ಅವರು, ಅದರಿಂದ ನಾನು ಜಾಸ್ತಿ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಅಳತೆ ತೊಗೋಬೇಕಾಗುತ್ತೆ. ಅಳತೆ ತೊಗೊಂಡು ನಾವೆಲ್ಲಿ ಪಿನ್ ಮಾಡ್ತೀವಿ ಅಲ್ಲಿ ಒಂದು ಪಿನ್ನ ಟೈ ಮಾಡಬೇಕಾಗುತ್ತೆ. ನಾವು ನಾರ್ಮಲಾಗಿ ಪಿನ್ ಹಾಕ್ಕೊತೀವಲ್ವ, ಅಲ್ಲಿಗೆ ಪಿನ್ ಹಾಕಿಬಿಟ್ಟು ನೆಕ್ಸ್ಟ್ ಅದೇ ಸ್ಯಾರಿಗೆ ಒಂಚೂರು ಜಾಗದಲ್ಲಿ ಇಷ್ಟು ಒಂಚೂರು ಅಷ್ಟೇ ಒಂದು ಪಿನ್ನ ಅಲ್ಲಿ ಟೈ ಮಾಡಬೇಕಾಗುತ್ತೆ. ನಂತರ ನಾವು ನಾರ್ಮಲಾಗಿ ಅವ್ರಿಗೆ ಯಾವ ಥರ ಚಿಕ್ಕ ಪಿನ್ ಬೇಕಾ ಅಥವಾ ದೊಡ್ಡ ಪಿನ್ ಬೇಕಾ ಅಂತ ಕೇಳ್ಕೊಬೇಕಾಗುತ್ತೆ. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಎಷ್ಟು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಕೇಳ್ಕೊಂಬಿಟ್ಟು ನಾವು ಪಿನ್ನ ಅಲ್ಲಿ ಹಾಕಬೇಕಾಗುತ್ತೆ. ನೋಡಿ, ನಾನು ನೆರಿಗೆನ ಮಾಡ್ತಾಯಿದ್ದೀನಿ. ಈ ಥರ ನೆರಿಗೆ ನಾನು ಒಂದು 10 ನೆರಿಗೆ ಬಿದ್ದಿದೆ, ಆ ಥರ ಮಾಡ್ತಾಯಿದ್ದೀನಿ. ಒಂದು ಸೆರಗಲ್ಲಿ 10 ನೆರಿಗೆ, ಅದು ಮೀಡಿಯಮ್ ಆಗುತ್ತೆ. ನೋಡಿ, ತೀರಾ ಚಿಕ್ಕದು ಮಾಡ್ತಾಯಿಲ್ಲ ಮತ್ತು ಹಗಲನೂ ಮಾಡ್ತಾಯಿಲ್ಲ, ಒಂದು 10 ನೆರಿಗೆ ಬೀಳೋ ಹಾಗೆ ಮಾಡ್ತಾಯಿದ್ದೀನಿ ನಾನು. ನೋಡಿ, ಎಲ್ಲ ನೆರಿಗೆಗಳು ಒಂದೇ ಸಮನಾಗಿರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆಗಬಾರ್ದು. ಎಲ್ಲದು ನೆರಿಗೆ ನೀಟಾಗಿ ಮತ್ತು ಎಲ್ಲ ಒಂದೇ ಸಮ ಇದ್ದರೆ ಅದು ನೀಟ್ನೆಸ್ ಆಗಿ ಕಾಣುತ್ತೆ. ನೋಡಿ, ನಾನು ಈ ಥರ ಮಾಡ್ತಾಯಿದ್ದೀನಿ. ನಂತರ ಆ ನೆರಿಗೆಗೆ ನೀಟಾಗಿ ಒಂದು ಪಿನ್ನ ಹಾಕಬೇಕಾಗುತ್ತೆ. ಪಿನ್ ಜಾಸ್ತಿ ಕಾಣಬಾರ್ದು, ಹಾಗೆ ಹಾಕಬೇಕು. ಅಲ್ಲಿ ಚಿಕ್ಕದಾಗಿ ಇರೋ ಪಿನ್ನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ನಂತರ ಪಿನ್ ಹಾಕಿದ ಮೇಲೆ ನಾವು ಎಲ್ಲಿ ಐರನ್ ಮಾಡ್ತೀವಿ ಆ ಪ್ಲೇಸಲ್ಲಿ ಇಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಲ್ವ, ಹೀಗೆ ಇನ್ನೊಂದು ಸಲ ನೆರಿಗೆನ ನೀಟಾಗಿ ಹಿಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದೇ ನೆರಿಗೆ ಇದೇ ಥರ ನೀಟಾಗಿ ನೆರಿಗೆನ ಎಳ್ಕೋಬೇಕಾಗುತ್ತೆ. ನೀಟಾಗಿ ನಂತರ ಅದಕ್ಕೆ ನಾನು ಬಟ್ಟೆ ಕ್ಲಿಪ್ನ ಹಾಕ್ತಾಯಿದ್ದೀನಿ. ನೋಡಿ, ನಾವು ಐರನ್ ಮಾಡಬೇಕಾದ್ರೆ ಒಂದು ಮೇಲೆ ಒಂದು ಕೆಳಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಬಟ್ಟೆ ಕ್ಲಿಪ್ನ ಹಾಕ್ತಾಯಿದ್ದೀನಿ. ನಾನು ಮಾಡಿರುವಂಥ ನೆರಿಗೆ ತೀರಾ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ, ನಮ್ಮ ಕೈ ಅಳತೆ ಇರುತ್ತಲ್ವ, ಆ ಕೈ ಅಳತೆಯಷ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಇನ್ನೊಂದ್ಸಲ ನೆರಿಗೆನ ನೀಟಾಗಿ ಇಟ್ಕೊಂಡ್ಬಿಟ್ಟು ನಾನು ಐರನ್ ಸ್ಟಾರ್ಟ್ ಮಾಡ್ತೀನಿ. ಈಗ ಮೇಲ್ಗಡೆ ಅಷ್ಟೇ ಎಲ್ಲ ಐರನ್ ಮಾಡೋದು, ಒಳಗಡೆ ನೆರಿಗೆ ನೀಟಾಗಿ ಕುತ್ಕೋಬೇಕಂದ್ರೆ ಎಲ್ಲ ಲೇಯರ್ಗಳಿಗೂ ಕೂಡ ನೆರಿಗೆನ ನೀಟಾಗಿ ಐರನ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಾವು ಯಾವುದಾದ್ರೂ ಫಂಕ್ಷನ್ಗಳಿಗೆ ಮತ್ತು ಮದುವೆಗಳಿಗೆ ಹೋಗಬೇಕು ಅಂತ ಅಂದರೆ ಅವತ್ತಿನ ದಿನ ಎಲ್ಲ ಗಡಿಬಿಡಿ ಮಾಡ್ತಾ ಇರ್ತೀವಿ. ಅದರಲ್ಲೂ ಸೀರೆ ಹಾಕ್ಕೋಬೇಕಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾವೇನು ಮಾಡಬೇಕಂದ್ರೆ ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗಾದರೂ ಯಾವುದೇ ಫಂಕ್ಷನಿಗೆ ಹೋದ್ರೂ ಗಡಿಬಿಡಿ ಮಾಡ್ಕೊಳ್ದೇ ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ? ಈಗ ನಾನು ತೋರಿಸ್ತಿರೋ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಸ್ಯಾರಿಗಳಿಗೆ ನೀವೇ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಪಿನ್ ಟೈ ಮಾಡಿದ್ನಲ್ವಾ, ನಾವು ಪಿನ್ ಎಲ್ಲಿ ಮಾಡ್ತೀವಿ ಅಲ್ಲಿವರೆಗೂ ನಾನು ನೆರಿಗೆನ ನೀಟಾಗಿ ಹಿಡ್ಕೊಂಡ್ಬಿಟ್ಟು ಐರನ್ ಮಾಡಬೇಕಾಗುತ್ತೆ. ನಂತರ ಮುಂದಿನ ನೆರಿಗೆಯನ್ನು ಐರನ್ ಮಾಡಬೇಕಾಗುತ್ತೆ. ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ. ಅಲ್ಲಿ ಪಿನ್ ಹಾಕಿ ನಾನು ಟೈ ಮಾಡಿದ್ದೀನಿ. ಅದ ನಂತರ ಅಲ್ಲಿ ಕ್ಲಿಪ್ನ ಹಾಕ್ಬಿಟ್ಟು ನೋಡಿ, ಅಲ್ಲಿ ಕ್ಲಿಪ್ ಹಾಕಿದ್ದೀನಿ. ಕ್ಲಿಪ್ ಹಾಕ್ಬಿಟ್ಟು ನೆರಿಗೆನ ಒಂದೊಂದೇ ಎಳ್ಕೊಂಡು ಈ ಥರ ಮುಂದಿನ ನೆರಿಗೆನ ಈ ಥರ ನೀಟಾಗಿ ಇಟ್ಬಿಟ್ಟು ಐರನ್ ಮಾಡಬೇಕಾಗುತ್ತೆ.
ಫ್ರೆಂಡ್ಸ್, ನಾನು ಈ ನೆರಿಗೆನ ನಮ್ಮ ಬಾಡಿಯ ಸುತ್ತಳತೆಯ ನೆರಿಗೆನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈ ನೆರಿಗೆ ಬಂದುಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಅದಕ್ಕೆ ಪಿನ್ ಹಾಕ್ಕೊಂಡು ನಾವು ಉಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದರಿಂದ ನಾನು ಇಲ್ಲಿ ಹೆಂಗೆ ಮಾಡಿದ್ದೀನಿ ನೋಡಿ, ಒಂದೊಂದು ಇಂಚು ಬಿಟ್ಟು ಒಂದು ನೆರಿಗೆ ನಂತರ ಒಂದು ನೆರಿಗೆ, ಒಂದು ನೆರಿಗೆ ನಂತರ ಒಂದು ನೆರಿಗೆ ಅದನ್ನು ಹಾಕಿಬಿಟ್ಟು ನಾನು ಅದಕ್ಕೆ ಒಂದು ಪಿನ್ನ ಟೈ ಮಾಡ್ತಾಯಿದ್ದೀನಿ. ಅದು ಒಳಗಡೆ ಸೈಡು ನೋಡಿ, ಈ ಥರ ಒಂದು ಪಿನ್ನ ನೀವು ಟೈ ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾವು ಹಾಕ್ಕೊಂಡಾಗೆ ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇಲ್ಲಾಂದರೆ ಅದು ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಅಷ್ಟೊಂದೇನು ಪಂಜೆ ಹಾಕ್ಕೊಂಡಿರೋ ಹಾಗೆ ಕಾಣುತ್ತೆ ಸ್ಯಾರಿ. ಅದರಿಂದ ನಾವು ನೆರಿಗೆನ ನೀಟಾಗಿ ಅಲ್ಲಿ ನಾನು ಹೇಗೆ ಜೋಡಿಸಿದ್ನೆ ಹಾಗೆ ಜೋಡಿಸ್ಬಿಟ್ಟು ಐರನ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ.